ಮಾರ್ನಿಂಗ್ ಆಲ್ ಆಫ್ ಯು. ನಾವಿವತ್ತು GPSTR 2017 GS ಅಂದರೆ ಜನರಲ್ ಸ್ಟಡೀಸರಲ್ಲಿ ನಾವಿವತ್ತು ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನಗಳ ಪತ್ರಿಕೆ ಬಗ್ಗೆ ನೋಡ್ತಾ ಹೋಗೋಣ. ಈ ಸಾಮಾನ್ಯ ಜ್ಞಾನ ಪ್ರಚಲಿತ ಪ್ರಶ್ನೆಗಳು 51ರಿಂದ ಆರಂಭ ಆಗುತ್ತೆ. ಇದರಲ್ಲಿ ಮೊದಲನೇ ಕ್ವಶನ್ ನೋಡೋದಾದರೆ, 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನು ಪ್ರಾರಂಭಿಸಿದ್ದು ಇಲ್ಲಿಂದ ಅಂತ ಕ್ವಶನ್ ಕೇಳಿದ್ದಾರೆ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು ಎಲ್ಲಿಂದ? ಸೇವಾಗ್ರಾಮದಿಂದ ಪ್ರಾರಂಭವನ್ನು ಮಾಡ್ತಾರಾ? ಇಲ್ಲ ದಂಡಿಯಿಂದ ಮಾಡ್ತಾರಾ? ಇಲ್ಲ ಪೋರಬಂದರಿಂದ ಮಾಡ್ತಾರಾ? ಇಲ್ಲ ಪಾಂಚೌಲಿಯಿಂದ ಮಾಡ್ತಾರಾ? ಎಲ್ಲಿಂದ ಮಾಡ್ತಾರೆ? 1930ರಲ್ಲಿ ಕಾನೂನುಭಂಗ ಚಳುವಳಿಯನ್ನು ಪ್ರಾರಂಭ ಮಾಡೋದು ದಂಡಿಯಿಂದ ಪ್ರಾರಂಭವನ್ನು ಮಾಡ್ತಾರೆ. ಎರಡನೇ ಕ್ವಶನ್ ನೋಡೋದಾದರೆ, ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವ ಒಟ್ಟು ದೇಶಗಳು ಅಂತ ಕೇಳಿದ್ದಾರೆ. ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವ ಒಟ್ಟು ದೇಶಗಳು ಎಷ್ಟು? 46 ದೇಶಗಳಿದಾವ? ಇಲ್ಲ 67 ದೇಶಗಳಿದಾವ? ಇಲ್ಲ 51 ದೇಶಗಳಿದಾವ? ಇಲ್ಲ 14 ದೇಶಗಳ? ಎಷ್ಟು ದೇಶಗಳು ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿದೆ? ಸಿ ಆಪ್ಷನಲ್ಲಿರುವಂತಹ 51 ದೇಶಗಳು ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿವೆ. ಮೂರನೇ ಕ್ವಶನ್ ನೋಡೋದಾದರೆ, ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಆಡುವುದು ಅಂತ ಕೇಳಿದ್ದಾರೆ. ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಏನನ್ನು ಆಡ್ತಾರೆ? ರಾಗಿಣಿನ ಆಡ್ತಾರಾ? ಇಲ್ಲ ಬೌಲ್ ಆಡ್ತಾರಾ? ಇಲ್ಲ ಮಾದ್ ಆಡ್ತಾರಾ? ಇಲ್ಲ ಸೋಜ್ ಕ್ವಾನಿನ್ ಆಡ್ತಾರಾ? ಯಾವುದನ್ನು ಆಡ್ತಾರೆ? ಮೊಹರಂ ಆಗುತ್ತೆ. ಅದರಲ್ಲಿ ಸೋಜ್ ಕ್ವಾನಿ. ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣವಾ? ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಕಾರಣ ಅಂತ ಇದೆ. ಏನಕ್ಕೆ? ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತೆ ಅದಕ್ಕೆ? ಇಲ್ಲ ಚಂದ್ರ ಅಂಡಾಕಾರವಾಗಿ ಪರಿಭ್ರಮಿಸ್ತಾನೆ ಅಂತನಾ? ಇಲ್ಲ ಚಂದ್ರ ಪರಿಭ್ರಮಣೆಯನ್ನು ಮಾತ್ರ ಹೊಂದಿದೆ ಅಂತನಾ? ಇಲ್ಲ ಚಂದ್ರ ಕೇವಲ ಭ್ರಮಣೆಯನ್ನು ಮಾತ್ರ ಹೊಂದಿದ್ದಾನೆ ಅಂತನಾ? ಯಾಕೆ ಒಂದೇ ಕಡೆ ಗೋಚರ ಆಗುತ್ತೆ? ಚಂದ್ರ ಪರಿಭ್ರಮಣೆಯನ್ನು ಮಾತ್ರ ಹೊಂದಿದೆ, ಅದಕ್ಕೋಸ್ಕರ ನಮಗೆ ಒಂದೇ ಮುಖ ಗೋಚರ ಆಗುತ್ತೆ. ಸಿ ಆಪ್ಷನಲ್ಲಿರುವಂತಹ ಚಂದ್ರ ಪರಿಭ್ರಮಣೆಯನ್ನು ಮಾತ್ರ ಹೊಂದಿದೆ ಅನ್ನೋದಕ್ಕೆ ಇದು ಆನ್ಸರ್ ಆಗುತ್ತಲ್ವಾ? ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ. ಇದನ್ನು ಹೊಂದಿರುವ ವ್ಯಕ್ತಿಗೆ ಏನು ಅಧಿಕಾರ ಅಥವಾ ಅವಕಾಶಗಳಿರುತ್ತವೆ? ದ್ವಿಪೌರತ್ವವಿರುತ್ತಾ? ಇಲ್ಲ ಭಾರತದಲ್ಲಿ ಆಸ್ತಿ ಹೊಂದುವ ಅವಕಾಶ ಇರುತ್ತಾ? ಇಲ್ಲ ಭಾರತದಲ್ಲಿ ಮತ ಚಲಾಯಿಸಬಹುದಾ? ಇಲ್ಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದಾ? ಏನು ಮಾಡ್ಬೋದು? ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಅವಕಾಶ ಸಾಗರೋತ್ತರ ಭಾರತದ ಪೌರತ್ವವನ್ನು ಹೊಂದಿರುವವರಿಗೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಕ್ವಶನ್ ನೋಡ್ತಾ ಹೋಗೋಣವಾ? ಉತ್ತರಾರ್ಧ ಗೋಳದಲ್ಲಿ ಬೀಸುವ ಚಕ್ರವರ್ತ ಮಾರುತಗಳನ್ನು ತಿಳಿಸುವ ಚಿತ್ರ ಅಂತ ಇದೆ. ಯಾವುದು? ಉತ್ತರಾರ್ಧಗೋಳದಲ್ಲಿ ಬೀಳಿಸುವ ಚಕ್ರವರ್ತ ಮಾರುತಗಳನ್ನು ತಿಳಿಸುವ ಚಿತ್ರ. ಎ ಆಪ್ಷನಲ್ಲಿ ಇದೆಯಲ್ಲ ಇದ್ದ? ಇಲ್ಲ ಬಿ ಆಪ್ಷನಲ್ಲಿ ಇದೆಯಲ್ಲ ಇದ್ದ? ಇಲ್ಲ ಸಿ ಆಪ್ಷನಲ್ಲಿ ಇದೆಯಲ್ಲ ಇದ್ದ? ಇಲ್ಲ ಡಿ ಆಪ್ಷನಲ್ಲಿ ಇರೋದಾ? ಯಾವುದು ತಿಳಿಸುವ ಚಿತ್ರ? ಈ ಆಪ್ಷನಲ್ಲಿರುವಂತಹ ಚಿತ್ರ ಇದೆಯಲ್ಲ, ಇದು ಇದಕ್ಕೆ ಆನ್ಸರ್ ಆಗುತ್ತೆ. ಪ್ರಶ್ನೆ ಕಡೆ ಹೋಗೋಣ.
ಇಂಗಾಲದ ಸಾಂದ್ರತೆಗನುಸಾರವಾಗಿ ಏರಿಕೆಯ ಕಾಲದಲ್ಲಿ ಕಲ್ಲಿದ್ದಲಿನ ನಮೂನೆಗಳ ಸರಿಯಾದ ಜೋಡಣೆ ಅಂತ ಕೇಳಿದ್ದಾರೆ. ಇಂಗಾಲದ ಸಾಂದ್ರತೆಗೆ ಅನುಸಾರವಾಗಿ ಏರಿಕೆಯ ಕ್ರಮದಲ್ಲಿ ಕಲ್ಲಿದ್ದಲಿನ ನಮೂನೆಗಳ ಸರಿಯಾದ ಜೋಡಣೆ ಅಂತ ಕೇಳಿದಾರಲ್ವಾ. ಇದಕ್ಕೆ ಆನ್ಸರು ಆಂಥ್ರಸೈಟ್, ಲಿಗ್ನಾಟೈಟ್, ಪೀಟ್, ಬಿಟ್ಯುಮಿನಸ್ ಕಲ್ಲಿದ್ದಲು ಆಗುತ್ತಾ? ಇಲ್ಲ ಲಿಗ್ನಾಟೈಟ್, ಆಂಥ್ರಸೈಟ್, ಪೀಟ್, ಬಿಟ್ಯುಮಿನಸ್ ಕಲ್ಲಿದ್ದಲು ಆಗುತ್ತಾ? ಇಲ್ಲ ಬಿಟ್ಯುಮಿನಸ್ ಕಲ್ಲಿದ್ದಲು, ಪೀಟ್, ಆಂಥ್ರಸೈಟ್, ಲಿಗ್ನಾಟೈಟ್ ಆಗುತ್ತಾ? ಇಲ್ಲ ಲಿಗ್ನಾಟೈಟ್, ಪೀಟ್, ಬಿಟ್ಯುಮಿನಸ್ ಕಲ್ಲಿದ್ದಲು ಮತ್ತು ಆಂಥ್ರಸೈಟ್ ಆಗುತ್ತಾ? ಇದಕ್ಕೆ ಆನ್ಸರ್ ಯಾವುದು ಹೇಳಿ? ಬಿ ಆಪ್ಷನಲ್ಲಿರುವಂತಹ ಲಿಗ್ನಾಟೈಟ್, ಆಂಥ್ರಸೈಟ್, ಪೀಟ್, ಬಿಟ್ಯುಮಿನಸ್ ಕಲ್ಲಿದ್ದಲು ಆಗುತ್ತೆ. ಅಂದಿನ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಇವುಗಳಲ್ಲಿ ಒಂದು ವಿಘಟನಕಾರಿ ಅಂದರೆ ಡಿಕಂಪೋಸರ್ ಅಂತ ಅಂತಾರೆ. ಯಾವುದಿದ್ರಲ್ಲಿ ಡಿಕಂಪೋಸರು ವಿಘಟನಕಾರಿ? ಯಾವುದಿದ್ರಲ್ಲಿ? ಫಂಗಸ್ಸಾ, ಇಲ್ಲ ಆಲ್ಗೆನಾ, ಇಲ್ಲ ಪ್ರೋಟೋಜೋವನ, ಇಲ್ಲ ಕೀಟನ? ಯಾವುದು ಹೇಳಿ? ವಿಘಟನಕಾರಿ ಡಿಕಂಪೋಸರ್ ಆದರೆ ಕೀಟ ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು? ಚರಕನ, ಸುಶ್ರುತನ, ಇಲ್ಲ ಆರ್ಯಭಟನ, ಇಲ್ಲ ಪತಂಜಲಿನ? ಯಾರು? ಸುಶ್ರುತ. ಹಾಗಾದರೆ ಮುಂದಿನ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಬೈಜಿತ ವಿದಳನ ಕ್ರಿಯೆ ಪ್ರಾರಂಭವಾಗುವುದು ಅಂತ ಕೊಟ್ಟಿದ್ದಾರೆ ಅಲ್ವಾ. ಎಲ್ಲಿಂದ ಪ್ರಾರಂಭವಾಗುತ್ತೆ ಬೈಜಿತ ವಿದಳನ ಕ್ರಿಯೆಯು? ಪ್ರೋಟಾನಿಂದ ಆಗುತ್ತಾ, ನ್ಯೂಟ್ರಾನಿಂದ ಆಗುತ್ತಾ, ಇಲ್ಲ ಎಲೆಕ್ಟ್ರಾನಿಂದ ಆಗುತ್ತಾ, ಇಲ್ಲ ಪಾಸಿಟ್ರಾನಿಂದ ಆಗುತ್ತಾ? ಯಾವುದರಿಂದ ಆಗುತ್ತೆ ಬೈಜಿತ ವಿದಳನ ಕ್ರಿಯೆ ಪ್ರಾರಂಭ? ನ್ಯೂಟ್ರಾನಿಂದ ಪ್ರಾರಂಭವಾಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸೋಡಾ ಗ್ಲಾಸ್ಗೆ ಈ ರಾಸಾಯನಿಕ ಬೆರೆಸಿದರೆ ಗಾಜಿಗೆ ಹಳದಿ ಬಣ್ಣ ಬರುವುದು ಅಂತ ಕೊಟ್ಟಿದ್ದಾರಲ್ವಾ. ಪೆರಿಕ್ ಸಂಯುಕ್ತ ಬೆಳೆಸಿದ್ರೆ ಹಳದಿ ಬಣ್ಣ ಬರುತ್ತಾ ಸೋಡಾ ಗ್ಲಾಸ್ಗೆ? ಇಲ್ಲ ಕ್ರೋಮಿಯಂ ಬಳಸಿದ್ರೆ ಬರುತ್ತಾ? ಇಲ್ಲ ಕೋಬಾಲ್ಟ್ ಸಂಯುಕ್ತನ ಬಳಸಿದ್ರೆ ಬರುತ್ತಾ? ಇಲ್ಲ ನಿಕಲ್ ಸಂಯುಕ್ತನ ಬಳಸಿದ್ರೆ ಹಳದಿ ಬಣ್ಣ ಬರುತ್ತಾ? ಯಾವುದನ್ನು ಬಳಸಿದ್ರೆ? ಪೆರಿಕ್ ಸಂಯುಕ್ತವನ್ನು ಬಳಸಿದ್ರೆ ಸೋಡಾ ಗ್ಲಾಸ್ಗೆ ಹಳದಿ ಬಣ್ಣ ಬರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ ಸಾಂದ್ರತೆ ಏನಾಗಿರುತ್ತೆ? ತುಂಬ ಕಡಿಮೆ ಇರುತ್ತಾ? ಇಲ್ಲ ನೀರಿನ ಸಾಂದ್ರತೆಗೆ ಸಮನಾಗಿರುತ್ತಾ? ಇಲ್ಲ ಗರಿಷ್ಠವಾಗಿರುತ್ತಾ? ಇಲ್ಲ ಭೂಗ್ರಹಕ್ಕೆ ಸಮನಾಗಿರುತ್ತಾ? ಏನಾಗಿರುತ್ತೆ? ತುಂಬ ಕಡಿಮೆಯಾಗಿರುತ್ತೆ. ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ ಸಾಂದ್ರತೆ ತುಂಬ ಕಡಿಮೆ ಇರುತ್ತೆ ಅಲ್ವಾ. ಹಾಗಾದರೆ ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ಯಾವುದು ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು? ಸೋಡಿಯಂ ಇದೆಯಾ? ಇಲ್ಲ ಕಬ್ಬಿಣ ಇದೆಯಾ? ಇಲ್ಲ ಕ್ಯಾಲ್ಶಿಯಂ ಇದೆಯಾ? ಇಲ್ಲ ಪೊಟ್ಯಾಷಿಯಂ ಇದೆಯಾ? ಯಾವುದಿದೆ? ಬಿ ಆಪ್ಷನಲ್ಲಿರುವಂತಹ ಕಬ್ಬಿಣ. ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ಕಬ್ಬಿಣ. ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಬೆಳಕಿನ ಈ ಒಂದು ಗುಣದಿಂದ ಮರೀಚಿಕೆಗಳು ಉಂಟಾಗುತ್ತವೆ ಅಂತ ಇದೆ. ಯಾವುದರಿಂದ ಮರೀಚಿಕೆಗಳು ಉಂಟಾಗುತ್ತವೆ? ಪ್ರತಿಫಲನದಿಂದ ಉಂಟಾಗುತ್ತಾ? ಇಲ್ಲ ವಕ್ರೀಭವನದಿಂದ ಉಂಟಾಗುತ್ತಾ? ಇಲ್ಲ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಉಂಟಾಗುತ್ತಾ? ಇಲ್ಲ ಸಂಪೂರ್ಣ ಆಂತರಿಕ ವಕ್ರೀಭವನದಿಂದ ಉಂಟಾಗುತ್ತಾ? ಯಾವುದರಿಂದ ಉಂಟಾಗುತ್ತೆ ಬೆಳಕಿನ ಮರೀಚಿಕೆಗಳು? ಸಂಪೂರ್ಣ ಆಂತರಿಕ ವಕ್ರೀಭವನದಿಂದ ಈ ಬೆಳಕಿನ
ಮರೀಚಿಕೆಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ ಶಬ್ದದ ವೇಗವು ಗರಿಷ್ಠವಾಗಿರುವುದು ಅಂತ ಇದೆ. ಯಾವುದರಲ್ಲಿ ಶಬ್ದದ ವೇಗ ಗರಿಷ್ಠವಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ? ಗಾಳಿಯಲ್ಲಿ ಹೆಚ್ಚಾಗಿರುತ್ತಾ? ಇಲ್ಲ. ನೀರಿನಲ್ಲಿ ಹೆಚ್ಚಾಗಿರುತ್ತಾ? ಇಲ್ಲ. ಗಾಜಿನಲ್ಲಿ ಹೆಚ್ಚಾಗಿರುತ್ತಾ? ಇಲ್ಲ. ನಿರ್ವಾತದಲ್ಲಿ ಹೆಚ್ಚಾಗಿರುತ್ತಾ? ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಗಾಳಿಯಲ್ಲಿ ಶಬ್ದದ ವೇಗ ಗರಿಷ್ಠವಾಗಿರುತ್ತದೆ. ಹಾಗಾದರೆ ಆನ್ಸರ್ ಯಾವುದು ಹೇಳಿ? ಎಲ್ ಆಪ್ಷನ್ನಲ್ಲಿರುವಂತಹ ಗಾಳಿ ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ ಮುಂದಿನ ಕ್ವಶನ್ ಕಡೆ ಹೋಗ್ಬಿಡೋಣ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಅಂತ ಇದೆ. ಯಾವ ದಿನಾಂಕದಲ್ಲಿ, ಯಾವ ವರ್ಷದಲ್ಲಿ ಘೋಷಣೆ ಮಾಡ್ತಾರೆ ಮಾನವ ಹಕ್ಕುಗಳ ಜಾಗತೀಕರಣವನ್ನು ಈ ವಿಶ್ವಸಂಸ್ಥೆಯವರು? 10ನೇ ಡಿಸೆಂಬರ್ 1946ರಲ್ಲಿ ಘೋಷಣೆ ಮಾಡ್ತಾರಾ? ಇಲ್ಲ. 10ನೇ ಡಿಸೆಂಬರ್ 1976ರಲ್ಲಿ ಘೋಷಣೆ ಮಾಡ್ತಾರಾ? ಇಲ್ಲ. 10ನೇ ಡಿಸೆಂಬರ್ 1948ರಲ್ಲಿ ಘೋಷಣೆ ಮಾಡ್ತಾರಾ? ಇಲ್ಲ. 10ನೇ ಡಿಸೆಂಬರ್ 1979ರಲ್ಲಿ ಘೋಷಣೆ ಮಾಡ್ತಾರಾ? ಎಷ್ಟರಲ್ಲಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತಾರೆ? 10ನೇ ಡಿಸೆಂಬರ್ 1976ರಲ್ಲಿ ಘೋಷಣೆ ಮಾಡ್ತಾರೆ. ಹಾಗಾದರೆ ಆನ್ಸರ್ ಯಾವುದು ಹೇಳಿ? ಬಿ ಆಪ್ಷನಲ್ಲಿರುವಂತಹ 10ನೇ ಡಿಸೆಂಬರ್ 1976 ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ ಮುಂದಿನ ಕ್ವಶನ್ ಕಡೆ ಹೋಗ್ಬಿಡೋಣ. ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ಅಂತ ಕ್ವಶನ್ ಇದೆ. ಯಾವುದರ ಬದಲಾಗಿ ಈ ನೀತಿ ಆಯೋಗ ರಚನೆಗೊಂಡಿದೆ? ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್ ಬದಲಾಗಿ ರಚನೆಗೊಂಡಿದೆಯಾ? ಇಲ್ಲ. ಯೋಜನಾ ಆಯೋಗದ ಬದಲಾಗಿ ರಚನೆಗೊಂಡಿದೆಯಾ? ಇಲ್ಲ. ಕೇಂದ್ರ ಆರ್ಥಿಕ ಆಯೋಗದ ಬದಲಾಗಿ ರಚನೆಗೊಂಡಿದೆಯಾ? ಇಲ್ಲ. ರಾಷ್ಟ್ರೀಯ ಸುರಕ್ಷಿತ ಮಿಷನ್ ಬದಲಾಗಿ ರಚನೆಗೊಂಡಿದೆಯಾ? ಯಾವುದ್ರ ಬದಲಾಗಿ ಈ ನೀತಿ ಆಯೋಗ ರಚನೆಗೊಂಡಿದೆ? ಯೋಜನಾ ಆಯೋಗದ ಬದಲಾಗಿ. ಹಾಗಾದರೆ ಆನ್ಸರ್ ಬಿ ಆಪ್ಷನಲ್ಲಿರುವಂತಹ ಯೋಜನಾ ಆಯೋಗ ಆಗುತ್ತೆ. ಒಂದು ವಸ್ತುವು ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭಿಸಿ 4 ಮಿನಿಟ್ಸ್ ಬೈ ಸೆಕೆಂಡ್ಸ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಹೊಂದುತ್ತದೆ. ಅರ್ಧ ಮೀಟರ್ ಕ್ರಮಿಸಿದಾಗ ಅದರ ವೇಗ ಎಷ್ಟಿರುತ್ತೆ? 4 ಮಿನಿಟ್ಸ್ ಬೈ ಸೆಕೆಂಡ್ ಇರುತ್ತಾ? ಇಲ್ಲ. 2 ಮಿನಿಟ್ಸ್ ಬೈ ಸೆಕೆಂಡ್ ಇರುತ್ತಾ? ಇಲ್ಲ. 8 ಮಿನಿಟ್ಸ್ ಬೈ ಸೆಕೆಂಡ್ ಇರುತ್ತಾ? ಇಲ್ಲ. 0 ಮಿನಿಟ್ ಬೈ ಸೆಕೆಂಡ್ಸ್ ಇರುತ್ತಾ? ಎಷ್ಟಿರುತ್ತೆ? ಎಷ್ಟಿರುತ್ತೆ? 8 ಮಿನಿಟ್ಸ್ ಬೈ ಸೆಕೆಂಡ್ ಇರುತ್ತೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ 8 ಮಿನಿಟ್ಸ್ ಬೈ ಸೆಕೆಂಡ್ ಇದಕ್ಕೆ ಉತ್ತರ ಆಗುತ್ತೆ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಯಾವುದು ಇದರಲ್ಲಿ ರಾಸಾಯನಿಕ ಕ್ರಿಯೆ ಆಗುತ್ತೆ? ಕಬ್ಬಿಣ ತುಕ್ಕು ಹಿಡಿಯೋದಾಗುತ್ತಾ? ಇಲ್ಲ. ಕಬ್ಬಿಣ ಕರಗಿಸುವುದಾಗುತ್ತಾ ರಾಸಾಯನಿಕ ಕ್ರಿಯೆ? ಅಯಸ್ಕಾಂತೀಕರಿಸುವುದಾಗುತ್ತಾ? ಇಲ್ಲ. ಕಬ್ಬಿಣದ ವಿಕಾಸ ಅಂತ ಇದೆಯಲ್ಲ ಇದಾಗುತ್ತಾ? ಯಾವುದು? ಕಬ್ಬಿಣವನ್ನು ಅಯಸ್ಕಾಂತೀಕರಿಸುವುದು ಇದಕ್ಕೆ ಉತ್ತರ ಆಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋದಾದರೆ ಬಾವುಲಿಗಳು ಹಾರಾಡಲು ಬಳಸುವ ಅಂಗ ಅಂತ ಇದೆ. ಯಾವ ಅಂಗವನ್ನು ಬಳಸ್ತವೆ ಬಾವುಲಿಗಳು ಹಾರಾಡೋಕ್ಕೆ? ರೆಕ್ಕೆಯನ್ನು ಬಳಸ್ತಾವ? ಇಲ್ಲ. ಪೆಟಗಿಯಂನ ಬಳಸ್ತಾವ? ಇಲ್ಲ. ಪುಕ್ಕ ಬಳಸ್ತಾವ? ಇಲ್ಲ. ಬಾಲನ್ನು ಬಳಸ್ತಾವ? ಯಾವುದನ್ನು ಬಳಸ್ತವೆ ಬಾವುಲಿಗಳು ಹಾರಾಡೋಕ್ಕೆ? ರೆಕ್ಕೆಗಳನ್ನು ಬಳಸ್ತವೆ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಎ ಆಪ್ಷನ್ ಇರುವಂತಹ ರೆಕ್ಕೆಗಳು ಇದಕ್ಕೆ ಆನ್ಸರ್ ಆಗುತ್ತೆ. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತತ್ವ ಅಂತ ಕೊಟ್ಟಿದ್ದಾರೆ. ಯಾವುದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತತ್ವ? ದ್ಯುತಿ ವಿದ್ಯುತ್ ಪರಿಣಾಮನ? ಇಲ್ಲ. ದ್ಯುತಿ ಪರಿಣಾಮನ? ಇಲ್ಲ. ಇಲ್ಲ. ವೋಲಾಯಿಕ್ ಪರಿಣಾಮನ? ಇಲ್ಲ. ಸೌರ ಪರಿಣಾಮನ? ಯಾವುದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತತ್ವ? ಸೌರ ಪರಿಣಾಮ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಸೌರ ಪರಿಣಾಮ. ಡಿ ಆಪ್ಷನ್ ಇರುವಂತಹ ಸೌರ ಪರಿಣಾಮ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ
1857ರ ದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಯಾರು ಈ 1857ರ ದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ? ಜವಾಹರ್ಲಾಲ್ ನೆಹರು ಹೇಳ್ತಾರಾ? ಇಲ್ಲ ಬಾಲಗಂಗಾಧರ ತಿಲಕ್ ಅವರು ಹೇಳ್ತಾರಾ? ಇಲ್ಲ ರವೀಂದ್ರನಾಥ ಟಾಗೋರ್ ಅವರು ಹೇಳ್ತಾರಾ? ಇಲ್ಲ ವಿ ಡಿ ಸಾವರ್ಕರ್ ಹೇಳ್ತಾರಾ? ಯಾರು ಹೇಳ್ತಾರೆ? ವಿ ಡಿ ಸಾವರ್ಕರ್ ಹೇಳ್ತಾರೆ. ಹಾಗಾದರೆ ಇದಕ್ಕೆ ಆನ್ಸರ್ ಡಿ ಆಪ್ಷನ್ಲಿರುವಂತಹ ವಿ ಡಿ ಸಾವರ್ಕರ್ ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ ಮುಂದಿನ ಕ್ವಶನ್ ಕಡೆ ಹೋಗ್ಬಿಡೋಣ. ಭಾರತ ರಾಷ್ಟ್ರೀಯ ವರಮಾನವನ್ನು ಅಂದಾಜಿಸುವ ಕಾರ್ಯಭಾರವನ್ನು ನಿರ್ವಹಿಸುವುದು ಅಂತ ಕೊಟ್ಟಿದ್ದಾರೆ. ಯಾವುದು? ರಾಷ್ಟ್ರೀಯ ವರಮಾನವನ್ನು ಅಂದಾಜಿಸುವ ಕಾರ್ಯಭಾರವನ್ನು ನಿರ್ವಹಿಸುವುದು ಯಾವುದು? ಕೇಂದ್ರ ಅಂಕಿಅಂಶ ಸಂಸ್ಥೆ CSO ಮಾಡುತ್ತಾ? ಇಲ್ಲ ರಾಷ್ಟ್ರೀಯ ಯೋಜನಾ ಆಯೋಗ ಮಾಡುತ್ತಾ? NPC? ಇಲ್ಲ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆಯಾದ NSSO ಮಾಡುತ್ತಾ? ಇಲ್ಲ ನೀತಿ ಆಯೋಗ ಮಾಡುತ್ತಾ? ಯಾವ್ದು ಮಾಡುತ್ತೆ? ಭಾರತದ ರಾಷ್ಟ್ರೀಯ ವರಮಾನವನ್ನು ಅಂದಾಜಿಸುವ ಕಾರ್ಯಭಾರವನ್ನು ನಿರ್ವಹಿಸುವುದು ನೀತಿ ಆಯೋಗ. ಹಾಗಾದರೆ ಇದಕ್ಕೆ ಆನ್ಸರ್ ಡಿ ಆಪ್ಷನ್ ಇರುವಂತಹ ನೀತಿ ಆಯೋಗ ಆಗುತ್ತೆ. ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂತ ಇದೆ. ಎಷ್ಟು? ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷ ಆಗಿರುತ್ತಾ? ಇಲ್ಲ 63 ವರ್ಷ ಆಗಿರುತ್ತಾ? ಇಲ್ಲ 62 ವರ್ಷ ಆಗಿರುತ್ತಾ? ಇಲ್ಲ 60 ವರ್ಷ ಆಗಿರುತ್ತಾ? ಯಾವ ವಯಸ್ಸು? 62ನೇ ವಯಸ್ಸಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಆಗಿರುತ್ತೆ. ಹಾಗಾದರೆ ಆನ್ಸರ್ ಸಿ ಆಪ್ಷನ್ ಇರುವಂತಹ 62 ವರ್ಷಗಳಾಗಿರುತ್ತವೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿರುವ ಪ್ರಾಂತ್ಯ ಅಂತ ಕೊಟ್ಟಿದ್ದಾರೆ. ಯಾವುದು? ಭಾರತ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿರುವಂತಹ ಪ್ರಾಂತ್ಯ ಯಾವುದು? ಮಿಜೋರಾಮ? ಇಲ್ಲ ಸಿಕ್ಕಿಮ? ಇಲ್ಲ ಜಮ್ಮು ಮತ್ತು ಕಾಶ್ಮೀರನ? ಇಲ್ಲ ಹೈದರಾಬಾದ್ ಕರ್ನಾಟಕನ? ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಸಿ ಆಪ್ಷನಲ್ಲಿರುವಂತಹ ಜಮ್ಮು ಕಾಶ್ಮೀರ.